ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟರ್ಜಿ ಯೂಟ್ಯೂಬ್ ಚಾನಲ್. ಹೊಸಬ್ರು ಯಾರವರು ನಮ್ಮ ಚಾನಲ್ನ ನೋಡ್ತಿದ್ರಿ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ, ಏಕೆಂದರೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಹೋದ ಕ್ಲಾಸಲ್ಲಿ 81ನೇ ಕ್ವಶನ್ ತನಕ ನೋಡಿದ್ದು, ಈಗ 82ನೇ ಕ್ವಶನ್. ಸೊ ನಗದು ಮೀಸಲು ಪ್ರಮಾಣವನ್ನು, ಕ್ಯಾಶ್ ರಿವರ್ಸ್ ರೇಷಿಯೋವನ್ನು RBIಯು ಹೆಚ್ಚು ಮಾಡಿದಾಗ ಅದು ಆವಾಗ ಆರ್ಥಿಕತೆಯಲ್ಲಿ ಏನಾಗುತ್ತೆ ಅಂತ ಕೇಳ್ಯಾರ ಇಲ್ಲಿ. ಸೊ ಇಲ್ಲಿ ಆರ್ಥಿಕತೆಯಲ್ಲಿ ಹಣದ ಪೂರೈಕೆಯು ಪ್ರಮಾಣವನ್ನು ಕಡಿಮೆ ಮಾಡುತ್ತಾರೆ. ಸೊ ಇಲ್ಲಿ ರಿವರ್ಸ್ ಕ್ಯಾಶ್ ರೇಷಿಯೋನ ಪ್ರಮಾಣವನ್ನು ಹೆಚ್ಚು ಮಾಡಿದಾಗ ಇಲ್ಲಿ ಹಣದ ಪೂರೈಕೆ ಪ್ರಮಾಣ ಅಂದ್ರೆ ಹಣ ಕೊಡುವುದನ್ನು ಕಡಿಮೆ ಮಾಡ್ತಾರೆ. ನೆಕ್ಸ್ಟ್, ಈ ಕೆಳಗಿನ ಯಾವುದು ಮಾನವ ಅಭಿವೃದ್ಧಿ ಸೂಚ್ಯಂಕದ ಘಟಕ ಅಥವಾ ಅಂಶವಾಗಿಲ್ಲ? ಸೊ ಇಲ್ಲಿ ಜೀವಿತಾವಧಿ ಒಂದು ಘಟಕವಾಗಿದೆ, ತಲಾ ಆದಾಯ ಒಂದು ಘಟಕವಾಗಿದೆ. ಸೊ ಇಲ್ಲಿ ಬಡತನದ ವ್ಯಾಪ್ತಿ ಆಗಿಲ್ಲ. ಸೊ ಶೈಕ್ಷಣಿಕ ಸಾಧನೆ ಇದು ಒಂದು ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಇವು ಮೂರತ್ರ ಮ್ಯಾಗ ಈ HDIನ ಹ್ಯೂಮನ್ ಡೆವಲಪ್ ಇಂಡೆಕ್ಸನ್ನು ತೆಗಿತಾರು. ನೆಕ್ಸ್ಟ್, ಬಡತನ ರೇಖೆಯನ್ನು ಇದರ ಆಧಾರದ ಮೇಲೆ ವ್ಯಾಖ್ಯಾನಿಸಲಾಗಿದೆ. ಸೊ ಬಡತನ ರೇಖೆಯನ್ನು ಎತ್ತರ ಮೇಲೆ ಆಧರಿಸಿದ್ದಾರೆ ಅಂದರೆ, ಗ್ರಾಮೀಣ ಪ್ರದೇಶಗಳಲ್ಲಿ ಒಬ್ಬ ವ್ಯಕ್ತಿಗೆ ಒಂದು ದಿವಸಕ್ಕೆ 2400 ಕ್ಯಾಲೋರಿಗಳಷ್ಟು ಹಾಗೂ ನಗರ ಪ್ರದೇಶದಲ್ಲಿ ಒಬ್ಬ ವ್ಯಕ್ತಿಗೆ ಒಂದು ದಿವಸಕ್ಕೆ 2100 ಕ್ಯಾಲೋರಿಗಳಷ್ಟು ಅಗತ್ಯತೆ. ಸೊ ಈ ಅಗತ್ಯತೆ ಮೇಲೆ ಬಡತನ ರೇಖೆಯನ್ನು ವ್ಯಾಖ್ಯಾನಿಸಿದ್ದಾರೆ. ನೆಕ್ಸ್ಟ್, ಅಧಿಕ ಇಳುವರಿ ತಳಿ ವೈವಿಧ್ಯತೆಗಳ ಕಾರ್ಯಕ್ರಮವು ಅನುಷ್ಠಾನಗೊಂಡ ವರ್ಷ. ಸೊ ಇದು ಅಧಿಕ ಇಳುವರಿ ವೈವಿಧ್ಯತೆ ಕಾರ್ಯಕ್ರಮ ಯಾವಾಗಿದೆ ಅಂದರೆ 1966 ಅನುಷ್ಠಾನಗೊಂಡಿತು. ನೆಕ್ಸ್ಟ್, ಕೇಂದ್ರಾಪಗಾಮಿ ಬಲಗಳು ಏನಾಗಿರ್ತವೆ? ಪರಿಮಾಣದಲ್ಲಿ ಸಮ ಆಗಿರ್ತವೆ, ವಿರುದ್ಧ ದಿಕ್ಕಿನಾಗಿರ್ತವೆ. ಸೊ ಇಲ್ಲಿ ಮ್ಯಾಗ್ನಿಟ್ಯೂಡ್ ಅನ್ನೋದು ಈಕ್ವಲ್ ಆಗಿರ್ತೈತಿ, ಡೈರೆಕ್ಷನ್ ಆಪೋಸಿಟ್ ಇರ್ತಾವೆ. ನೆಕ್ಸ್ಟ್, ಮಳೆಯ ನೀರಿನ ಹನಿಗಳು ಗೋಳಾಕಾರದಲ್ಲಿ ಇರಲು ಕಾರಣ. ಸೊ ಮಳೆ ಹನಿಯ ನೀರಿನ ಗೋಳಾಕಾರ ಇರ್ತಾವೆ, ಯಾಕಂದ್ರೆ ಅದರ ಮೇಲ್ಮೈ ಕರ್ಷಣೆ ಅಂದ್ರೆ ಸರ್ಫೇಸ್ ಟೆನ್ಷನ್ ಅದಕ್ಕೆ ಕಾರಣ. ನೆಕ್ಸ್ಟ್, ಸೂರ್ಯನಿಂದ ಭೂಮಿಗೆ ಬೆಳಕು ಬರಲು ಅಗತ್ಯವಿರುವ ಸರಿಸುಮಾರು ಸಮಯ. ಸೊ 8 ನಿಮಿಷ 20 ಸೆಕೆಂಡ್ಗಳು ಬೇಕು. ನೆಕ್ಸ್ಟ್, ಇದರಲ್ಲಿ ವಿದ್ಯುತ್ ಧ್ರುವಕ ಅಥವಾ ದ್ಯುತಿ ಪರಿಣಾಮವು ಉಂಟಾಗುವುದು ಅಥವಾ ಉತ್ಪತ್ತಿಯಾಗುವುದು ಎದ್ರೊಳಗೆ ಅಂದ್ರೆ LCD ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಇದ್ರೊಳಗೆ ದ್ಯುತಿ ಪರಿಣಾಮ ಆಗುತ್ತೆ. ನೆಕ್ಸ್ಟ್, ನೀರಿನ ಗಡಸುತನಕ್ಕೆ ಇದರ ಉಪಸ್ಥಿತಿಯು ಕಾರಣವಾಗುತ್ತದೆ. ಸೊ ನೀರಿನ ಗಡಸುತನಕ್ಕೆ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಸಿಯಂ ಅಯಾನುಗಳು ಇದಕ್ಕೆ ಕಾರಣ ಆಗುತ್ತವೆ. ನೆಕ್ಸ್ಟ್, ಸೊ ಇಲ್ಲಿ ಪಟ್ಟಿ 1 ಪಟ್ಟಿ 2ಕ್ಕೆ ಹೊಂದಿಸಿ ಅಂದರು. ಸೊ ಇಲ್ಲಿ ಅರೆ ಸಂಶ್ಲೇಷಿತ ಎಳೆ ಅಥವಾ ತಂತು ಇದಕ್ಕೆ ಆನ್ಸರ್ ಅದ, ವಿಸ್ಕೋಸ್ ಅನ್ನೋದು ಇದಕ್ಕೆ ಆನ್ಸರ್. ನೆಕ್ಸ್ಟ್, ನೈಸರ್ಗಿಕ ರಬ್ಬರು ಯಾವುದಂದ್ರೆ
ಪಾಲಿ ಐಸೋಪ್ರಿನ್ ಇದಕ್ಕೆ ಆನ್ಸರ. ಅಲ್ಟ್ರಾಟೈಡು ಇದಕ್ಕೆ ಆನ್ಸರ. ಇದಕ್ಕೆ ಎಪೋಕ್ಸಿರಾಳ್. ನೆಕ್ಸ್ಟ್ ಜೈವಿಕ ವಿಘಟನೀಯ ಪಾಲಿಮರ್ ಪಾಲಿಲ್ಯಾಕ್ಟಿಕ್ ಆಮ್ಲ. ಸೊ ಒಂದನೇದ 2, ಸೊ ಎರಡನೇದ 1 ಅಂದ್ರೆ ಆಪ್ಷನ್ 3 ಇಸ್ ಕರೆಕ್ಟ್. ನೆಕ್ಸ್ಟ್ ಕುದಿಬಿಂದು ಔನ್ನತ್ಯವನ್ನು ಆಧರಿಸಿ ಒಂದು ಅವಿಶೀಲವಲ್ಲದ ದ್ರವ್ಯದ ಅನುರಾಶಿಯ ತೂಕವನ್ನು ನಿರ್ಧರಿಸುವಲ್ಲಿ ಒಳಗೊಂಡಿರುವ ವಿಧಾನವನ್ನು ಹೀಗೆನ್ನುತ್ತಾರೆ. ಸೊ ಈ ವಿಧಾನಕ್ಕೆ ಏನಂತಾರೋ ಎಂಬುಲಿಯೋಸ್ಕೋಪಿ ಅಂತ ಕರೀತಾರೋ. ನೆಕ್ಸ್ಟ್ ದ್ರವೀಕೃತ ಪೆಟ್ರೋಲಿಯಂ ಅನಿಲ ಅಂದ್ರೆ LPG, ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್. ಸೊ ಇದ್ರೊಳಗೆ ಯಾವ್ಯಾವ ಎರಡು ಅಂಶ ಇರ್ತಾವಂದ್ರೆ ಇದ್ರೊಳಗೆ ಪ್ರೊಪೇನ್ ಮತ್ತು ಬ್ಯೂಟೇನ ಇರ್ತಾವೆ. ಸೊ ಪ್ರೊಪೇನ್ದ ಕೆಮಿಕಲ್ ಫಾರ್ಮುಲಾ ಏನು ಬರ್ತೈತಿ? C3H8. ಬ್ಯೂಟೇನ್ದ C4H10. ಸೊ ಈ ಥರದ ಕೆಮಿಕಲ್ ಫಾರ್ಮುಲಾ. ನೆಕ್ಸ್ಟ್ ಈ ಕೆಳಗಿನಲ್ಲಿ ಯಾವುದು ಅಥವಾ ಯಾವುವು ಜೀವಂತ ಪಳೆಯುಳಿಕೆಯ ಸಸ್ಯಗಳು? ಸೊ ಇಲ್ಲಿ ಜೀವಂತ ಪಳೆಯುಳಿಕೆ ಸಸ್ಯಗಳು ಯಾವಂದ್ರೆ ಇವು ಮೇಲಿನ ಎಲ್ಲವೂ ಜೀವಂತ ಪಳೆಯುಳಿಕೆ ಸಸ್ಯಗಳು. ಸೊ ಇದ್ರೊಳಗೆ ಗಿಂಗೋ ಬಿಲೋಬಾ, ಒಲೆಮಿಯಾ ನೋಬಿಲಸ್, ಪೆಂಟಾಕ್ಸಿಲಾನ್ ಸ್ನಾಹಿ, ಇವು ಮೂರು ಏನೈತಿ ಪಳೆಯುಳಿಕೆ ಸಸ್ಯಗಳು, ಜೀವಂತ ಪಳೆಯುಳಿಕೆ ಸಸ್ಯಗಳು. ನೆಕ್ಸ್ಟ್ ಭಾರತೀಯ ಪ್ರಾಕ್ತನ ಸಸ್ಯಶಾಸ್ತ್ರದ ಪಿತಾಮಹರು ಯಾರು? ಸೊ ಇದಕ್ಕೆ ಆನ್ಸರ್ ಬೀರ್ಬಲ್ ಸ್ನಾಯಿ ಅನ್ನೋರು ಇದಕ್ಕೆ ಸಸ್ಯಶಾಸ್ತ್ರದ ಪಿತಾಮಹ. ನೆಕ್ಸ್ಟ್ ಈ ಕೆಳಗಿನ ಪರಾಗಸ್ಪರ್ಶ ಪಟ್ಟಿ 1 ಅನ್ನು ಪರಾಗಸ್ಪರ್ಶದ ಪಟ್ಟಿ 2 ವಿಧಗಳಿಗೆ ಹೊಂದಿಸಿ ಅಂದರು. ಸೊ ಇಲ್ಲಿ ಮೆಲಿಟೋಫಿಲಿ ಅನ್ನೋದು ಯಾವ ಥರ ಮುಖಾಂತರ ಪರಾಗಸ್ಪರ್ಶ ಆಗುತ್ತೆ ಅಂದ್ರೆ ಇದು ಜೇನುನೊಣಗಳ ಮುಖಾಂತರ ಪರಾಗಸ್ಪರ್ಶ ಆಗುತ್ತದೆ. ಇಲ್ಲಿ ಮೈರ್ಮೆಕೋಫಿಲಿ ಇದು ಇರುವೆಗಳ ಮುಖಾಂತರನ ಆಗುತ್ತದೆ. ಮ್ಯಾಲ್ಕೋಫಿಲಿ ಇದು ಮೃದಂಗಿಗಳ ಮುಖಾಂತರನ ಆಗ್ತದೆ. ಸೊ ನೆಕ್ಸ್ಟ್ ಚಿರೋಪ್ಟಿರೋಫಿಲಿ ಇದು ಬಾವಲಿಗಳ ಮುಖಾಂತರ ಆಗ್ತದೆ. ಸೊ ಇಲ್ಲಿ ಆನ್ಸರ್ ಯಾವುದಾಗುತ್ತೆ? 4ನೇದು ಆನ್ಸರ್ ಕರೆಕ್ಟ್. ನೆಕ್ಸ್ಟ್ ಸುವರ್ಣ ಅಕ್ಕಿ ಗೋಲ್ಡನ್ ರೈಸ್ ಅಂತ ಕರೀತಾರೋ. ಸೊ ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಯಲ್ಲಿ ಯಾವುದು ಸರಿ? ಸೊ ಯಾವುದು ಸರಿ ಅಂದರೆ ಡಾಪೋಲಿನಿಂದ PSY ಮತ್ತು CRTI ಜೀನುಗಳೊಂದಿಗೆ ಅದು ವಿಟಮಿನ್ A ನಿಂದ ಸಮೃದ್ಧವಾಗಿದೆ. ಸೊ ಇದು ಸುವರ್ಣ ಅಕ್ಕಿ ವಿಟಮಿನ್ A ದಿಂದ ಸಮೃದ್ಧವಾಗಿದೆ. ನೆಕ್ಸ್ಟ್ ಥೈಪಾಯ್ಡ್ನ ಕಾರಣಕಾರಕ ಕರ್ತೃವನ್ನು ಪ್ರತಿನಿಧಿಸುವ ಮತ್ತು ಅದರ ದೃಢೀಕರಣ ಪರೀಕ್ಷೆಯ ಸರಿಯಾದ ಜೋಡಿಯನ್ನು ಆರಿಸಿ. ಸೊ ಥೈಪಾಯ್ಡ್ಗೆ ಯಾವ ಒಂದು ಕಾರಣಕರ್ತೃ ಯಾರಂದ್ರೆ ಸಾಲ್ಮೊನೆಲ್ಲಾ ಟೈಪಿ. ಸೊ ಅದನ್ನ ಯಾವ ಪರೀಕ್ಷೆ ಮುಖಾಂತರ
ಕಂಡು ಹಿಡಿತಾರಂದ್ರೆ ವೈಡಲ್ ಪರೀಕ್ಷೆ ಮುಖಾಂತರ ಕಂಡು ಹಿಡಿತಾರೆ. ಸೊ ಇದಕ್ಕೆ ಕಾರಕಕರ್ತೃ ಯಾರಂದ್ರೆ ಸಾಲ್ಮೊನೆಲ್ಲಾ ಟೈಫಿ ಹಾಗೂ ಪರೀಕ್ಷೆ ವೈಡಲ್ ಪರೀಕ್ಷೆ. ಸೊ ಭಾರತದ ಈ ಕೆಳಗಿನ ಹುಲಿ ಮೀಸಲು ಅರಣ್ಯವು ಮತ್ತು ಅವುಗಳ ನೆಲೆಯನ್ನು ಹೊಂದಿಸಿ. ಸೊ ಇಲ್ಲಿ ಕಾಳಿ ಮೀಸಲು ಅರಣ್ಯ ಕರ್ನಾಟಕದಾಗ ದಾಂಡೇಲಿಯಲ್ಲಿ ಐತಿ. ಕಲ್ಕಾಡ್ ಇದು ತಮಿಳುನಾಡದಾಗ ಐತಿ. ಕಲ್ಕಾಡ್ ಮುಂಡಂತುರೈ ಅನ್ನೋ ಹುಲಿ ಮೀಸಲು ಅರಣ್ಯ ಪ್ರದೇಶ ಪರಂಬಿಕುಲಂ ಕೇರಳದಾಗ ಐತಿ. ಸೊ ಇಲ್ಲಿ ಏನಾಗ್ತೈತಿ, ಇದು ಮೇಲಿನ ಎಲ್ಲವೂ ಹುಲಿ ಮೀಸಲು ಪ್ರದೇಶಗಳು ಕರೆಕ್ಟ್ ಆಗ್ಯಾವ. ನೆಕ್ಸ್ಟ್ ಡಾಲಿಯು ಇದರ ಪ್ರಥಮ ಅಭಿಜಾತ ಅಥವಾ ಕ್ಲೋನ್ ಅಂತ ಕೊಟ್ಟರು. ಸೊ ಡಾಲಿಯು ಕುರಿಯ ಒಂದು ಅಭಿಜಿತಾತ. ಸೊ ಇಲ್ಲಿ ಇದೊಂದು ಡಾಲಿ ಅನ್ನೋದು ಒಂದು ಕ್ಲೋನ ಎತ್ತರದ ಕುರಿದ. ಸೊ ಇಲ್ಲಿಗೆ ಇವ ಮುಗಿದು. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಸೊ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ರೆಂಡ್ಸ್ನೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.